ಗೈಸ್ ನಾವು ಎಲ್ಲಿಗೆ ಹೊಂಟಿವಿ ಅಂತ ಗೊತ್ತಾಗಬೇಕಂದ್ರೆ ಫುಲ್ ನೋಡಿ ಈ ವಿಡಿಯೋನ. ಈಗ ಹಾಯ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರ? ಚೆನ್ನಾಗಿದ್ರ ಅನ್ಕೋತ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಮಿನಿ ಬ್ಲಾಗ್ ಶುರು ಮಾಡೋಣ. ಇವತ್ತಿರೋದು ಡೇ 22 ಇನ್ 30 ಡೇಸ್ ಚಾಲೆಂಜ್. ಇನ್ನು ಬರೀ 8 ಡೇಸ್ ಉಳಿದೈತಿ ನಮ್ದು. ಇವತ್ತಿರೋದು ನಂದು ಇಂಗ್ಲೀಷ್ ಪ್ರಿಪೇಟರಿ ಎಕ್ಸಾಮ್. ಇಂಗ್ಲೀಷ್ ಅಂತೂ ಚೆನ್ನಾಗಿ ಓದಿದ್ದೀನಿ. ನೋಡೋಣ ಎಕ್ಸಾಮ್ ಹೆಂಗ್ ಆಕತಿ ಬಂದ್ಬಿಟ್ಟು ಹೇಳ್ತೀನಿ. ಈಗ ಸೀದಾ ಟಿಫನ್ ಮಾಡ್ಕೊಂಡ್ಬಿಟ್ಟು ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಬಂದಿಕೊಳ್ಳೆ ಆಯ್ತು. ನಾನು ಇವತ್ತು ಯಾಕೆ ಇಷ್ಟು ಖುಷಿನಾಗಿದ್ದೀನಪ್ಪ ಅಂತಂದ್ರೆ ನಂದು ಇಂಗ್ಲೀಷ್ ಪೇಪರ್ ಹೆಂಗ್ ಹೋಗಿತ್ತು ಅಂತ ಅಂದ್ರೆ 75 76 ಬರ್ತೈತಿ 80 ಮಾರ್ಕ್ಸಿಗೆ. ಈಗ ಸದ್ಯಕ್ಕೆ ಬಟ್ಟೆ ತೊಳೆಕಂತ ಮೇಲೆ ಉಂಟಿನ ಸ್ಕೂಲಿಂದ. ಈಗ ಗಿಡಕ್ಕೂ ನೀರು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಗಿಡದ ಮೇಲೆ ಈ ತರ ಎಫೆಕ್ಟ್ ಆಕತ್ತಂತ ಗೊತ್ತಿಲ್ಲ. 2 ದಿವಸ ಗಿಡಕ್ಕೆ ನೀರ್ ಹಾಕ್ಲಿಲ್ಲ, ಅದೇ ಗಿಡ ಎಲ್ಲ ಒಣಗ್ಬಿಟ್ಟವೆ ನೋಡಿ ಗುರು ನೀವೇ. ನಾವು ಎಲ್ಲಿಗೆ ಹೊಂಟಿವಿ ಅಂತ ಗೊತ್ತಾಗಬೇಕಂದ್ರೆ ಫುಲ್ ನೋಡಿ ಈ ವಿಡಿಯೋನ. ಸದ್ಯಕ್ಕೆ ಚಸ್ಮಾ ಐತಿ, ಚಸ್ಮಾ ಹಾಕೊಂಡು ಹೋಗೋಣ. ದೊಡ್ಡಮ್ಮರ ಮನೆಗೆ ಹೊಂಟಿ. ದೊಡ್ಡಮ್ಮರ ಮನೆಯಿಂದ ಎಲ್ಲಿ ಉಕ್ಕಿಸಿದ ಅಂತ ನೋಡಿ ನಾವು ಬಂದಿರೋದು ಇಲ್ಲಿ ಎಕ್ಸಿಬಿಷನ್ ಗೆ. ಇದು ಕೊಲಂಬಸ್ ನೋಡಿದ್ರೆ ಭಯ ಆಕತ್ತೆ, ಎಷ್ಟು ಸ್ಪೀಡ್ ಹೋಗ್ತೈತಿ. ನಾವು ಆಟ ಆಡಕ್ ಹೋಗಿದ್ದು ಫಸ್ಟ್ ಕ್ರಾಸ್ ವೀಲ್ ನಾಗ ಆಟ ಆಡ್ತಾ ಏನ್ ಮಜಾನು ಬರ್ಲಿಲ್ಲ. ಯಾಕಂತಂದ್ರೆ ಜನರು ಇದ್ದಿದ್ದಿಲ್ಲ, ಸೌಂಡ್ ಇದ್ದಿದ್ದಿಲ್ಲ. ನಾವು ಆಟ ಆಡಕ್ ಹೋಗಿದ್ದೆ ಕೊಲಂಬಸ್ ಗುರು. ಕೊಲಂಬಸ್ ನಲ್ಲಿ ಭಯ ಅಂದ್ರೂ ಬಹಳ ಆಗ್ತಿತ್ತು. ಬಟ್ ಎಲ್ಲರ ಮುಂದೆ ನಕ್ಕಂತ ಇದ್ದೆ. ಅದೇ ಟೈಮಿಗೆ ಅದು ಜನರೇಟರ್ ಹೋಗಿ ಬೇರೆ ಬಿಡ್ತಿತ್ತು. ಅದ್ರ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸೀದಾ ತಿನ್ನಕ್ ಹೋದ್ವಿ. ಟ್ವಿಸ್ಟರ್ ತಿಂದೆ. ಹೊಟ್ಟೆ ತುಂಬಲ್ಲ ಅಂತ ಹೋಗ್ಬಿಟ್ಟು ಎಗ್ ಪಫ್ ತಿನ್ನಕಂತ ಹೋಗೋಣ ಅಂದ್ರೆ ಎಗ್ ಪಫ್ ಇದ್ದಿದ್ದಿಲ್ಲ. ಇದೇನೋ ಬೇರೆ ವಿಚಿತ್ರವಾಗಿತ್ತು, ಬಟ್ ಟೇಸ್ಟ್ ಚೆನ್ನಾಗಿದ್ದಿಲ್ಲ. ನೆಕ್ಸ್ಟ್ ಮನೆಗೆ ಬಂದು ಪರಾಟ ಮಾಡ್ಕೊಂತಿದ್ದೆ. ಈಗ ದೊಡ್ಡಮ್ಮರ ಮನೆಗೆ ಬಂದಿದ್ದೆ. ನಮ್ಮಕ್ಕ ಕಿವಿ ಹಿಂಡ್ಬಿಟ್ಲು. ಯಾಕಪ್ಪ ಅಂತಂದ್ರೆ ಆಕೆಗೆ ಅವ್ರ ತಂಗಿಗೆ ಫೋನ್ ಮಾಡ್ ಅಂತ ನಾ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಕಿವಿ ಹಿಂಡ್ಬಿಟ್ಲಿ. ಈಗ ಸದ್ಯಕ್ಕೆ ಫೋನ್ ಮಾಡಿ ನೋಡಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನನ್ನ ಮಕ್ಕಳಿಗೆ ಹೆಂಗ್ ಟಾರ್ಚ್ ಬೀಳ್ತಾರೆ ಅಂತ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಎಂಡ್ ಮಾಡ್ತೀನಿ. ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಡೇ 22 ಕಂಪ್ಲೀಟ್ ಆಗೈತೆ. ಬರೀ ಕಾಡ್ಸೋದೇ ಮಾಡಕ್ ಹೊಂತಿಲ್ಲ ನಮ್ಮಕ್ಕ. ಅದಕ್ಕೆ ಆಮೇಲೆ ಬೆಸ್ಟನೇ ಕ್ಲಾಸ್ ನೋಡಿ ನಮ್ಮ ಮಕ್ಕಳಿಗೆ.